ಗುರುಭ್ಯೋ ನಮಃ. ಶಂಕರಾಚಾರ್ಯ ವಿರಚಿತ ಶ್ರೀ ಸುವರ್ಣಮಾಲಾ ಸ್ತುತಿಯ 5ನೇ ಶ್ಲೋಕ. ಈ ಶ್ಲೋಕವು ನಿಮಗೆಲ್ಲರಿಗೂ ತಿಳಿದಿರುವಂತೆ ಸಂಸ್ಕೃತ ವರ್ಣಮಾಲೆಯ 5ನೇ ವರ್ಣವಾದಂತಹ ಉಕಾರದಿಂದ ಆರಂಭಗೊಳ್ಳಲಿದೆ. ಉಮಯಾ ದಿವ್ಯ ಸುಮಂಗಲ ವಿಗ್ರಹಯಾಲಂಗಿತ ವಾಮಾಂಗ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಇನ್ನೊಮ್ಮೆ ನೋಡೋಣ. ಉಮಯಾ ದಿವ್ಯ ಸುಮಂಗಲ ವಿಗ್ರಹಯಾಲಂಗಿತ ವಾಮಾಂಗ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಸ್ನೇಹಿತರೆ, ಈ ಶ್ಲೋಕದ ಪದಚ್ಛೇದವನ್ನ ನೋಡುವುದಾದರೆ, ಉಮಯ ದಿವ್ಯ ಸುಮಂಗಲ ವಿಗ್ರಹಯ ಆಲಂಗಿತ ವಾಮಾಂಗ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಇತಿ ಪದಚ್ಛೇದ. ಇನ್ನು ಅನ್ವಯಾರ್ಥವನ್ನ ನೋಡುವುದಾದರೆ, ವಾಮಾಂಗೆ ದಿವ್ಯ ಸುಮಂಗಲ ವಿಗ್ರಹಯ ಉಮಯ ಆಲಂಗಿತ ವಿಭೋ ಸಾಂಬ ಶಂಭೋ ಸದಾಶಿವ ಶಂಕರ ತವ ಚರಣಯುಗಮೇವ ಮೇ ಶರಣಂ ಇತಿ ಅನ್ವಯಾರ್ಥಃ. ಇನ್ನು ಅರ್ಥವನ್ನ ನೋಡುವುದಾದರೆ, ಹೇ ಪಾರ್ವತಿಯ ದಿವ್ಯವೂ ಮಂಗಲವೂ ಆದ ಮೂರ್ತಿಯನ್ನ ಎಡಭಾಗದ ಅಂಗಗಳಿಂದ ಆಲಂಗಿಸಿಕೊಂಡವನೇ, ವಿಭುವೇ, ಪಾರ್ವತಿ ಸಹಿತನಾಗಿರುವಾತನೇ, ಸದಾಶಿವನೇ, ಶಂಭುವೇ, ಶಂಕರನೇ, ನಿನ್ನ ಚರಣಯುಗಳವೇ ನನ್ನಾಶ್ರಯವು ಎಂಬುದು ಅರ್ಥವಾದರೆ, ಇನ್ನು ಭಾವಾರ್ಥವನ್ನ ನೋಡೋಣ. ಭಾವಾರ್ಥದಲ್ಲಿ ಮೊದಲನೆಯದಾಗಿ ಉಮಾ ಯಾರು, ಉಮೆಯನ್ನ ಹೇಗೆ ಪೂಜಿಸಬೇಕು ಎಂಬುದನ್ನ ಮೊದಲು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಉಮಯ ಅಂತ ಹೇಳಿದರೆ ಪಾರ್ವತಿ ದೇವಿಯ ದಿವ್ಯ ಮಂಗಳ ವಿಗ್ರಹವು ಹಿಂದೂ ಧರ್ಮದಲ್ಲಿ ಅಪಾರ ಶಕ್ತಿ, ಸೌಂದರ್ಯ ಮತ್ತು ಕರುಣೆಯ ಸಂಕೇತವಾಗಿದ್ದು ಎಲ್ಲಾ ಜನರಿಗೂ ಕೂಡ ಪ್ರೀತಿಯನ್ನ ನೀಡುವಾಕೆ. ಉಮಯ ಎಂದರೆ ಪಾರ್ವತಿ ಎಂದು ಅರ್ಥ. ಈಕೆ ಶಿವನ ಪತ್ನಿ. ನಮಗೆಲ್ಲರಿಗೂ ತಿಳಿದಿದೆ, ಶಿವನನ್ನ ಪಾರ್ವತಿ ತಪಸ್ಸಿನ ಶಕ್ತಿಯ ಮೂಲಕ ಒಲಿಸಿಕೊಂಡದ್ದು ಎಂದು. ಶಕ್ತಿಯ ಸ್ವರೂಪ ಮತ್ತು ಸಕಲ ಜೀವರಾಶಿಗಳಿಗೂ ತಾಯಿಯಾಗಿದ್ದಾಳೆ. ಒಂದು ಶ್ಲೋಕ ಇದೆ, ನಾವದನ್ನ ಎಲ್ಲರೂ ಕೂಡ ಹೇಳ್ತೇವೆ. ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವಾ ಶಿವ ಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಎಂದು. ಈ ಶ್ಲೋಕದ ಅರ್ಥ, ನಮ್ಮೆಲ್ಲರ ತಾಯಿ ಪಾರ್ವತಿಯಾಗಿದ್ದಾಳೆ, ತಂದೆ ಶಿವನಾಗಿದ್ದಾನೆ, ನಮ್ಮ ಬಾಂಧವರು ಶಿವಭಕ್ತರಾಗಿದ್ದಾರೆ, ನನ್ನ ಮನೆಯೇ ಭುವನತ್ರಯ ಅಂತ ಹೇಳಿದ್ರೆ 3 ಲೋಕಗಳು ಎಂಬುದು ಇದರ ಅರ್ಥ. ಇಲ್ಲಿ ಮೊದಲ ಪಾದದಲ್ಲೇ ಹೇಳಿರುವಂತೆ ಮಾತಾ ಚ ಪಾರ್ವತಿ ದೇವಿ, ಪಾರ್ವತಿ ದೇವಿಯೇ ನಮ್ಮೆಲ್ಲರ ತಾಯಿ. ಇವಳ ದಿವ್ಯ ಮಂಗಳ ವಿಗ್ರಹದ ಪ್ರಮುಖ ಲಕ್ಷಣಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಉಮಾದೇವಿಯು ಅತ್ಯಂತ ಶಾಂತ, ದಯಾಮಯಿ ಮತ್ತು ದಿವ್ಯ ಸೌಂದರ್ಯಗಳಿಂದ ಕೂಡಿರುವ ವಿಗ್ರಹದಿಂದ ರಾರಾಜಿಸ್ತಾ ಇರ್ತಾಳೆ. ಅವಳ ಮುಖದಲ್ಲಿ ಮುಗುಳ್ನಗೆ ಮತ್ತು ಕಣ್ಣುಗಳಲ್ಲಿ ಕರುಣೆ ಇರುತ್ತದೆ. ಹಾಸ್ಯದಲ್ಲಿ ದಶವಿಧ ಇರುತ್ತದೆ. ಆ ದಶವಿಧದಲ್ಲಿ ಅತಿಹಾಸ, ಪ್ರಹಾಸ ಇತ್ಯಾದಿಗಳು. ಇದರಲ್ಲಿ ಮುಗುಳ್ನಗೆ ಕೂಡ ಒಂದು. ಇನ್ನು ಆಭರಣವನ್ನ, ವಿಗ್ರಹದಲ್ಲಿ ಆಭರಣವನ್ನ ಹೇಗೆ ಧರಿಸಿರ್ತಾಳೆ ಅಂತ ಹೇಳಿದ್ರೆ,
ದಿವ್ಯವಾದ ರೇಷ್ಮೆ ವಸ್ತ್ರಗಳನ್ನ ಧರಿಸಿದ್ದು ಚಿನ್ನಾಭರಣಗಳಿಂದ ರಾರಾಜಿಸುತ್ತಾ ಇರ್ತಾಳೆ. ಅವಳ ಕೈಗಳಲ್ಲಿ ಹೂವುಗಳು, ಪಾಶ ಮತ್ತು ಅಕ್ಷಮಾಲೆ ಇರಬಹುದು. ಶಿವನೊಂದಿಗೆ ಹೇಗೆ ಇರ್ತಾಳೆ? ಶಿವನೊಂದಿಗೆ ಇರಬೇಕಾದರೆ ಉಮಾಮಹೇಶ್ವರ ಎಂದು ಕರೆಯುತ್ತಾರೆ. ಅನೇಕ ವಿಗ್ರಹಗಳಲ್ಲಿ ಇವಳು ಶಿವನೊಂದಿಗೆ ಕುಳಿತಿರುವ ಅಥವಾ ಶಿವನಿಗೆ ಹತ್ತಿರವಾಗಿರುವ ರೂಪದಲ್ಲಿ ಕಂಡು ಬರುತ್ತಾಳೆ. ಹೆಚ್ಚಾಗಿ ಶಿವನ ವಾಮಭಾಗದಲ್ಲಿ ಅಂದ್ರೆ ಎಡಭಾಗದಲ್ಲಿ ನಿಂತಿರುತ್ತಾಳೆ. ಇವಳ ಪೂಜೆಯ ಮಹತ್ವ ಎಂತದ್ದು ಅಂತ ಹೇಳಿದ್ರೆ, ಉಮಾದೇವಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಅವಳು ಕೌಟುಂಬಿಕ ಜೀವನದ ರಕ್ಷಕೆ ಮತ್ತು ಸಂತಾನ ಭಾಗ್ಯವನ್ನ ನೀಡುವವಳು ಎಂದು ನಂಬಲಾಗಿದೆ. ಅದಕ್ಕೆ ಉಮಾದೇವಿಯನ್ನ ದುರ್ಗೇ ದೇವಿ ಎಂದು ಭಾವಿಸಿ, ಅಂದ್ರೆ ನಿಜ ಹಂಗೆ ತಿಳಿದು ಕವಿಗಳು ಹೇಳ್ತಾರೆ, ಪ್ರಸೀದ ಭಗವತ್ಯಂಬ ಪ್ರಸೀದ ಭಕ್ತವತ್ಸಲೆ ಪ್ರಸಾದಂ ಕುರು ಮೇ ದೇವಿ ದುರ್ಗೇ ದೇವಿ ನಮೋಸ್ತುತೆ ಎಂದು ಅಂಬಾ ಎಂದು ಕರೆದಿದ್ದಾರೆ. ಅಂಬಾ ಎಂದರೇನು? ಅಮ್ಮ ಎಂದು ಅರ್ಥ. ಅಂಬಾ ಎಂದರೆ ಅಮ್ಮ. ಪ್ರಸೀದ ಭಗವತಿ ಅಂಬಾ, ಭಗವತಿಯಾದಂತಹ ತಾಯಿಯೇ ನಮ್ಮನ್ನ ರಕ್ಷಿಸು. ಪ್ರಸೀದ ಭಕ್ತವತ್ಸಲೆ, ಭಕ್ತಾನಾಂ ವತ್ಸಲೆ, ಭಕ್ತವತ್ಸಲೆ. ಯಾರು ಭಕ್ತರಿರ್ತಾರಲ್ವೋ ಅವರಿಗೆ ಶೀಘ್ರವಾಗಿ ಒಲಿತಾಳೆ. ಈ ಒಂದು ಭಕ್ತವತ್ಸಲೆ ಎಂಬ ಪದದಿಂದಲೇ ನಾವು ಅರ್ಥ ಮಾಡ್ಕೊಳ್ಬಹುದು ಅವಳನ್ನ ಪೂಜಿಸುವಂತಹ ಗ್ರಹ ಎಷ್ಟು ಸುಖ ಶಾಂತಿಯಿಂದ ಹೊಂದಿರುತ್ತೆ ಅಂತ. ಹಾಗೆ ಇವಳನ್ನ ಎಂದೂ ಕೂಡ ಭಕ್ತಿಯಿಂದ ಪೂಜಿಸ್ಬೇಕು. ಇನ್ನು ಪಾರ್ವತಿಯ ವಿಗ್ರಹವು ಯಾವಾಗಲೂ ಕೂಡ ಮಂಗಳಮಯವಾಗಿದ್ದು, ಸ್ವಶ್ರೇಯ ಸಂಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ ಭಾವುಕಂ ಭವಿಕಂ ಭವ್ಯಂ ಕುಶಲಂ ಕ್ಷೇಮಮಸ್ತ್ರಿಯ. ಎಂದೂ ಕೂಡ ಪಾರ್ವತಿ ದೇವಿಯ ವಿಗ್ರಹವು ಅಶುಭವನ್ನ ನೀಡದು, ಸರ್ವದಾ ಶುಭಮಯವು. ಅಂತಹ ಪಾರ್ವತಿ ದೇವಿಯ ವಿಗ್ರಹವನ್ನ ಶಿವನು ತನ್ನ ವಾಮಭಾಗದಿಂದ ಆಲಂಗಿಸಿಕೊಂಡಿದ್ದಾನೋ ಎಂಬಂತೆ ಕಾಣುತ್ತಿದ್ದಾನೆ. ಅಂತಹ ಶಿವನಿಗೆ, ವಿಭುವಾದ ಸರ್ವತ್ರ ವ್ಯಾಪ್ತನಾದಂತಹ ಶಿವನಿಗೆ, ಸದಾ ಪಾರ್ವತಿ ಸಹಿತನಾಗಿರುವವನಿಗೆ ಸದಾ ಶಿವನೇ, ಶಂಭುವೆ ಹಾಗೂ ಶಂಕರನೇ ನಿನಗೆ ಪೊಡಮಡುತ್ತಾ ಎಂದರೆ ನಮಸ್ಕರಿಸುತ್ತಾ, ಶಿರಬಾಗುತ್ತಾ, ಶಿರಸಾ ನಮಾಮಿ ತಲೆಯನ್ನ ಬಗ್ಗಿಸಿ ನಮಸ್ಕರಿಸುತ್ತೇನೆ. ಹಾಗೂ ನಿನ್ನ 2 ಪಾದಾರ ಯುಗ್ಮಗಳೇ ನನ್ನಾಶ್ರಯವು. ದಯಮಾಡಿ ನನ್ನನ್ನ ಬಿಡಬೇಡ, ನನ್ನನ್ನ ಕಾಪಾಡು, ಸಲಹು ಎಂದು ಇಲ್ಲಿ ದೇವರ ಹತ್ತಿರ ಬೇಡಿಕೊಳ್ಳುವ, ಪ್ರಾರ್ಥಿಸಿಕೊಳ್ಳುವ ಒಂದು ಸಂದರ್ಭ ಇಲ್ಲಿ ನಮ್ಮ ಕಣ್ಣು ಮುಂದೆ ಇದೆ. ಮುಂದೆ ಊಕಾರದಿಂದ ಬರುವ ಶ್ಲೋಕವನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ತಿಳಿಯುವ ಯತ್ನವನ್ನ ಮಾಡೋಣ ಸ್ನೇಹಿತರೆ. ಅಲ್ಲಿಯವರೆಗೆ ಶಿವನ ಧ್ಯಾನದಲ್ಲಿ ಮಗ್ನರಾಗೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.